ಚೂರು ಚೂರು ಅಮ್ಮ ರೆಡಿ. ಎರಡು ಸಿನಿಮಾ ಥಿಯೇಟರ್ ಬ್ಲಾಕ್ ಬಸ್ಟರ್ ಆಗಿದೆ ಅಂಡ್ ಎರಡಕ್ಕೂ ನ್ಯಾಷನಲ್ ಅವಾರ್ಡ್ ಬಂದಿದೆ. ಈ ಪಿಕ್ಚರ್ಗೂ ಅದೇ ಆಗಲಿ ಅಂತ ನಾನು ಗೂಗಲ್ ಕೇಳ್ಕೊಡ್ತೇನೆ. ಥ್ಯಾಂಕ್ ಯು ಸೊ ಮಚ್. ಮಾತಾಡ್ತಾರೆ ಅನ್ನೋದು ತುಂಬಾ ಖುಷಿ. ಆಮೇಲೆ ಅವಕಾಶ ಕೊಟ್ಟಿರೋ ನಮ್ಮ ಗೀತಾ ಶಿವರಾಜ್ ಕುಮಾರ್ ಮೇಡಮ್ಗೆ ಗೋಸ್ಟ್ ಟೈಮಲ್ಲೇ ಹೇಳಿದ್ರು, ಸೊ ಅವರಿಗೂ ಒಂದು ದೊಡ್ಡ ಅಂಡ್ ಶಿವಣ್ಣ ಅವ್ರಿಗೆ ಅಂಡ್ ಶ್ರೀನಿ ಸರ್ಗೆ ಎಲ್ಲ ಸಿನಿಮಾಗೂ ನನಗೆ ಕೊಟ್ಟು ಅವಕಾಶ ಕೊಡ್ತಿರೋ ಶ್ರೀನಿ ಸರ್ಗೆ ನಾವೆಲ್ಲರಿಗೂ ತುಂಬಾ ತುಂಬಾ ಥ್ಯಾಂಕ್ಸ್. ಅವ್ರು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ ಅಂತ. ಆಮೇಲೆ ಮಕ್ಕಳಿಗೆ ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಆದರೆ ಮಕ್ಕಳಿಗೆ ಇವಾಗಿನ ಮಕ್ಕಳಿಗೆ ತುಂಬ ಸ್ಟ್ರೆಸ್ಫುಲ್ ಆಗಿರುತ್ತೆ. ಎಲ್ಲಿ ಯಾವ ಕ್ಲಾಸ್ ಒಂದು ಚಿಕ್ಕ ಮಗುವಿಂದ ಹಿಡಿದು ದೊಡ್ಡವ್ರಿಗೂ ಅದು ಸ್ಟ್ರೆಸ್ಫುಲ್ ಆಗಿರುತ್ತೆ. ಈ ಚಿತ್ರದಲ್ಲಿ ನಾವು ಏನು ತೋರಿಸ್ತೀವಿ ಅಂದರೆ ಸ್ಟ್ರೆಸ್ಫುಲ್ ಆಗಿಲ್ದೇನೆ ಮಕ್ಕಳಿಗೆ ಬೇರೆ ಥರ ಯಾವ ಥರ ಪಾಠ ಹೇಳ್ಕೊಳ್ಬೋದು ಅನ್ನೋದನ್ನೇ ನಾವು ಇದರಲ್ಲಿ ಹೇಳ್ಕೊಡ್ತಾ ಇದ್ದೀವಿ. ಆ್ಯಂಡ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ವಾಸುಕಿ ವೈಭವ್ ಅವ್ರನ್ನ ನಾನು ನಮ್ಮ ಟೀಮ್ಗೆ ವೆಲ್ಕಮ್ ಮಾಡ್ತೀನಿ. ಸೊ ಈಸ್ ನ್ಯೂ ಆ್ಯಂಡ್ ಈಸ್ ಯಂಗ್. ಮಕ್ಕಳು ಚಿತ್ರಕ್ಕೆ ಅವ್ರು ಚೆನ್ನಾಗಿರ್ತಾರೆ ಅಂತ ಅನಿಸುತ್ತೆ. ಆನಂದನ ಹೆಸರಿಟ್ಟಿದ್ದು ನನಗೆ ಈ ಚಿತ್ರಕ್ಕೆ A4 ಅನ್ನೋದು ತುಂಬ ಇಷ್ಟ ಆಯಿತು. ಅದನ್ನ ಐಡಿಯಾ ಕೊಟ್ಟಿದ್ದೆ ಡೈರೆಕ್ಟರು. ಸೊ ಅಂಡ್ ನಮ್ಮ ಸಿನಿಮಾ ಅವ್ರ ಬಗ್ಗೆ ನಾನೇನು ಜಾಸ್ತಿ ಹೇಳಬೇಕಾಗಿಲ್ಲ. ಈ ಚಿತ್ರದಿಂದ ತಂದೆ ತಾಯಿ ಆ ಚಿತ್ರ ನೋಡಿ ಈ ಮಕ್ಕಳಿಗೆ ಹೆಂಗೆ ಓದಿಸ್ಬೇಕು ಅನ್ನೋದು ತಿಳ್ಕೊಳ್ತಾರೆ, ಹೆಂಗೆ ಬಿಹೇವ್ ಮಾಡ್ಬೇಕನ್ನೋದು ತಿಳ್ಕೊಳ್ಳಿ ಅಂತ ನನ್ನ ಆಸೆ. ಆಮೇಲೆ ಈ ಚಿತ್ರದಿಂದ, ಈ ಮಕ್ಕಳ ಚಿತ್ರದಿಂದ ಎಲ್ಲರೂ ಥಿಯೇಟರಿಗೆ ಬರಬೇಕು ಅಂತ ನನ್ನ ಆಸೆ. ಜನ ಎಲ್ಲ ಥಿಯೇಟರಿಗೆ ಬಂದು ಚಿತ್ರಗಳನ್ನ ನೋಡಬೇಕು. ನಮ್ಮ ಚಿತ್ರ ಮಾತ್ರ ಅಲ್ಲ, ಎಲ್ಲ ಚಿತ್ರಗಳನ್ನ ನೋಡಲಿ ಅನ್ನೋದು ನನ್ನ ಆಸೆ. ನಮಸ್ಕಾರ. ಫಸ್ಟ್ ಒಂದು ಫೋಟೋ ಶೂಟ್ ಮಾಡಿ ಶಿವಾ ಪಿಕ್ಚರ್ಗೆ. ಅವಾಗಿಂದ ಭಾಳ ಒಳ್ಳೆ ಒಂದು ಚಿತ್ರ. ಬಟ್ ಅವಾಗ ಕತೆ ಇದೆ ಅಂತ ಕತೆ ಮಾಡಬೇಕು ಅಂತ. ಬಟ್ ತುಂಬ ಸಲ ಮೀಟ್ ಮಾಡಿದಾಗಲೂ ಏನೋ ಒಂದು ಮಿಸ್ ಹೊಡಿತಾ ಇತ್ತು. ಬಟ್ ಗೋಸ್ಟ್ ಟೈಮ್ಲಿ ಒಂದು ಒಳ್ಳೆ ಸ್ಟೋರಿ ಹೇಳಿದಾಗ ಒಂದು ಫಾಸ್ಟ್ ಕ್ಲಿಕ್ ಅಂತ ಅನಿಸ್ತು. ಭಾಳ ಒಳ್ಳೆ ಕಾಂಬಿನೇಷನ್ ಆಯಿತು ಗೋಸ್ಟ್ ಸಿನಿಮಾದಲ್ಲಿ. ಮಹೇಂದ್ರ ಸಿಂಹ, ಶ್ರೀನಿ, ಪ್ರಸನ್ನ ಎಲ್ಲ ಸೇರಿ, ಅರ್ಜುನ್ ಜನ್ಯ ಎಲ್ಲ ಒಳ್ಳೆ ಟೀಮ್ ಆಗಿ ಒಂದು ಒಳ್ಳೆ ಸಿನಿಮಾ ಆಯಿತು. ಓಲ್ಡ್ ಮಾಮ್ ವಾಸ್ ಅ ಫ್ಯಾಮಿಲಿ ಎಂಟರ್ಟೈನರ್. ಸೊ ಇದು ಇನ್ನೊಂದು ಹೊಸ ಜಾನರು. ಫ್ಯಾಮಿಲಿ ಎಂಟರ್ಟೈನರ್ ಇರುತ್ತೆ, ಬಟ್ ಅಟ್ ದ ಸೇಮ್ ಟೈಮ್ ಮಕ್ಕಳ ಜೊತೆ ಇರುವಂಥ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ ಆಗುತ್ತೆ. ಸೊ ಇದು ತುಂಬ ಜೋವಿಯಲ್ ಆಗಿ ಎಲ್ಲ ಇಡೀ ಫ್ಯಾಮಿಲಿ, ಒನ್ ಆಫ್ ದ ಬಿಗ್ಗೆಸ್ಟ್ ಫ್ಯಾಮಿಲಿ ಎಂಟರ್ಟೈನರ್ಸ್ ಎಲ್ಲ ಟ್ರೀಟ್ ಮಾಡ್ತಾ ಇದ್ದೀವಿ. ಸೊ ಇಟ್ಸ್ ಅ ವೆರಿ ಚಾಲೆಂಜಿಂಗ್ ಜಾಬ್ ಅಫ್ಕೋರ್ಸ್. ಯಾಕಂದರೆ ಪ್ರತಿಯೊಂದು ವಿಷಯನೂ ಹೊಸದಾಗಿ ಹೇಳಬೇಕು. ಸೊ ಡೆಫಿನೆಟ್ಲಿ ಇಟ್ಸ್ ಅ ಚಾಲೆಂಜಿಂಗ್ ಜಾಬ್, ಬಟ್ ಮಜಾ ಇರುತ್ತೆ. ಆ್ಯಂಡ್ ಶಿವಣ್ಣ ನಾವೆಲ್ಲರೂ ನೋಡಿದ್ವಿ, ಆಸೆಗೊಬ್ಬ ಮೀಸೆಗೊಬ್ಬ, ಇನ್ಸ್ಪೆಕ್ಟರ್ ವಿಕ್ರಮ್, ಕಾಮಿಡಿ ಟೈಮಿಂಗ್ ಇಸ್ ಅಲ್ಟಿಮೇಟ್. ಸೊ ನಾವು ಗೋಸ್ಟ್ ಅಲ್ಲಿ ತುಂಬಾ ಸೀರಿಯಸ್ ಆಗಿತ್ತು. ಐ ಥಿಂಕ್ ಈ ಸಿನಿಮಾದಲ್ಲಿ ಕಾಮಿಡಿ ಟೈಮಿಂಗ್ ಇದು ಯೂಸ್ ಟು ದಿ ಮೋಸ್ಟ್. ಮೇ ಬಿ ಮಕ್ಕಳಾಗಿರ್ತಾರೆ ಯಾವಾಗಲೂ. ಸೊ ಅದೇ ಕಾರಣಕ್ಕೆ ಈ ಥರದ ಒಂದು ಕತೆ ಬರೀಬೇಕು ಅನ್ಸುತ್ತೆ. ಡೆಫಿನೆಟ್ಲಿ 100% ಬೇಕು ನಮಗೆ. ಆ ಟೈಮಲ್ಲಿ ಮಳೆ ಆಗಿ ಏನು ಸಕಲೇಶ್ಪುರ, ಸಾಗರ ಆ ಕಡೆ ಎಲ್ಲ ಒಂದು ಸ್ವಲ್ಪ ಮಿಸ್ ತುಂಬ್ಕೊಂಡಿರುತ್ತೆ. ಸೊ ಆ ಥರ ಒಂದು ಫುಲ್ ಕಂಪ್ಲೀಟ್ ಒಂದು ಲೊಕೇಶನ್, ನೇಚರ್ ಎಲ್ಲನೂ ತಲೆಯಲ್ಲಿ ಇಟ್ಕೊಂಡು ಶೂಟ್ ಮಾಡ್ತಾ ಇದ್ದೀವಿ. ಸೊ ಹಂಗೆ ಮಕ್ಕಳು ಯಾವಾಗ ಅವೈಲೇಬಲ್ ಇರ್ತಾರೆ ಎಲ್ಲ ಲಾಜಿಸ್ಟಿಕ್ಸ್ನ ನೋಡ್ಕೊಂಡು ಶೂಟ್ ಮಾಡ್ತಾ ಇದ್ದೀವಿ. ಸೊ ಹಂಗಾಗಿ ಮೋಸ್ಟ್ಲಿ ಆ ಟೈಮಲ್ಲಿ ಸ್ಟಾರ್ಟ್ ಮಾಡ್ತೀವಿ ಸ್ಕೆಡ್ಯೂಲ್ನ. ಇನ್ನೇ ಬರ್ಸಿರೋದು ವರ್ಷ ಅಂದ ತಕ್ಷಣ ಅದು ಏನಂತೀವಿ, ಬಾಂಧವ್ಯಗಳ ಬೆಸುಗೆ ಅದು. ಎಲ್ಲ ರೂಟ್ಸ್ನ ಹೋಗಿ ನಾವು ಮೀಟ್ ಮಾಡೋಂಥ ಒಂದು ಕ್ಯಾರೆಕ್ಟರ್. ಸರಿ, ಆ ಲುಕ್ ಬಂದಿದೆ ಅಂದರೆ ನಿಜವಾದ ಅದು ಖುಷಿಯಾದ ವಿಷಯ. ಯಾಕಂದರೆ ಮಕ್ಕಳ ಜೊತೆ ಮಾಡಬೇಕಂತಂದರೆ ನಾನು ಮಾಸ್ಟರ್ ಮಾಡಿದ್ದೀನಿ, ಬಟ್ ಇದು ಒಂದು ವಿಭಿನ್ನವಾಗಿರುತ್ತೆ. ಅಂಡರ್ ಕರೆಂಟ್ಲಿ ಅವನ ಮನಸ್ಸಲ್ಲೇ ಏನೋ ಒಂದು ಇರುತ್ತೆ, ಬಟ್ ಅದೆಲ್ಲ ಮರೆತು ಹೊರತುಪಡಿಸಿ ಅವ್ನು ಬಂದು ಅವನು ಅದನ್ನು ಕರ್ತನಿಗೆ ದೇರ್ ವಿಲ್ ಬಿ ಒಂದು ಪರ್ಪಸ್ ಇದೆ. ಸೊ ಇದರಲ್ಲಿ ಭಾಳ ಅದ್ಭುತವಾಗಿದೆ. ನನ್ನ ಮಾತುಗಳು ಅಷ್ಟೇ ಸ್ಟೂಡೆಂಟ್ಸ್ಗೆ ಅನ್ನೆಸರಿ. ಇವಾಗ ಹೇಳ್ತೀವಿ ತಮಾಷೆ ಸಿನಿಮಾ ಮಾಡ್ತೀವಿ ಅಂದ್ಬಿಟ್ಟು ದೊಡ್ಡ ಮಾತಾಡ್ತೀವಿ. ದೊಡ್ಡ ಮಾತಾಡ್ಸೋದೇ ಇಲ್ಲ. ಮಕ್ಕಳು ಏನು ಮಾತಾಡ್ತಾರೆ ಅದೇ ಮಾತು. ಅದನ್ನೇ ಪ್ರಸನ್ನ ಹೇಳಿದ್ದೀನಿ, ತುಂಬ ನ್ಯಾಚುರಲ್ ಆಗಿ. ಇಲ್ಲಿ ಎಲ್ಲೂ ಇಟ್ ನಾಟ್ ಬಿ ಬುಕ್ಕಿಶ್, ತುಂಬ ಬುಕ್ಕಿಶ್ ಆಗಿರ್ಬೇಕು. ಮಕ್ಕಳು ಇವಾಗ ನಡುವೆ ಹೆಂಗೆ ಮಾತಾಡ್ತಿರೋ
ಅದು ಕಾಮನ್ ಆಡಿಯನ್ಸ್ಗೆ ಭಾಳ ಮುಟ್ಟಬೇಕು. ಈಗ ನಾವು ಇದೇ ಥರ ಮಾತಾಡ್ತೀವಲ್ಲ ಮನೇಲಿ ಅನ್ನೋದನ್ನ ಆ ಟಚ್ ಕೊಟ್ಟಾಗ ಏನಾಯ್ತು ಅಂದರೆ ನಾವು ಏನು ಮಾಡ್ತೀವಿ, ಏನು ಮಾಡ್ಬೇಕಂತ ಇದ್ದೀವಿ ಮಕ್ಕಳ ಜೊತೆಲಿ, ಆ ಪರ್ಪಸ್ ಸರ್ವ್ ಆಗುತ್ತೆ ಅಂತ. ಚೆನ್ನಾಗಿದೆ, ಯಾರು ಮಾಡಿದ್ರು ಚೆನ್ನಾಗಿರುತ್ತೆ. ಬಟ್ ಒಂದಿಗೆ ಜನ ಬಂದು ನೋಡ್ಬೇಕು ಅಷ್ಟೇ. ಯಾಕಂದ್ರೆ ಏನಂತೀವಿ, ನಾವು ಬರೀ ಸ್ಟಾರ್ಗೋಸ್ಕರ ನೋಡ್ಬಿಡ್ತೀವಿ. ನಾವು ಸ್ಟಾರ್ಗೋಸ್ಕರ ನೋಡೋದಿಲ್ಲ, ಕಥೆಗೋಸ್ಕರ ನೋಡಬೇಕು. ಯಾಕಂದ್ರೆ ಇದರಲ್ಲಿ ಶಿವಣ್ಣ ಸ್ಟಾರ್ ಆ್ಯಕ್ಟ್ ಮಾಡ್ತಿದ್ದಾರೆ, ಶಿವಣ್ಣ ಮೇಸ್ಟರ್ ಆ್ಯಕ್ಟ್ ಮಾಡ್ತಾರೆ. ಎಜುಕೇಶನ್ ಅನ್ನುವಂಥದ್ದು ಬಿಸ್ನೆಸ್ ಆಗ್ಬಿಟ್ಟಿದೆ ಇತ್ತೀಚೆಗೆ ಈ ಕಾಲದಲ್ಲಿ ಪ್ರೈವೇಟ್ ಸ್ಕೂಲ್ಗಳಲ್ಲಿ. ಸೊ ಆ ಜನರ್ ಮಿಸ್ಟ್ರಿ ಮಾಫಿಯಾ ಏನಾದರೂ ತೋರಿಸುವಂಥ ಕಥಾ ಒಂಥರ ಇದೆಯಾ ಅಥವಾ ಬೇರೆ ಏನಾದರೂ? ಸ್ಮಾಲ್ ಬರುತ್ತೆ, ಅದು ನಾಟ್ ಎಕ್ಸಾಕ್ಟ್ಲಿ ಅದನ್ನೇ ಫೋಕಸ್ ಮಾಡ್ತಿಲ್ಲ, ಬಟ್ ಅದು ತಪ್ಪು ಅಂತ ಹೇಳ್ತಿಲ್ಲ. ಯಾಕಂದ್ರೆ ಬಿಸ್ನೆಸ್ 100% ಇಸ್ ಬಿಕಮ್ ಲೈಕ್ ಎ ಬಿಸ್ನೆಸ್. ಯಾವ ಸಬ್ಜೆಕ್ಟ್ ಟೀಚರ್ ಆಗಿರ್ತೀರಾ? ನಾನು ಯಾವಾಗ ಇದು ಸ್ಪೋರ್ಟ್ಸ್ ತುಂಬ ಇದು ಮೋಸ್ಟ್ಲಿ ಫಿಸಿಕಲ್ ಟ್ರೈನರ್ ಬರ್ಬೋದೇನೋ. ಲೈಫ್ ಬಗ್ಗೆ ಟೀಚ್ ಮಾಡಿದೆ ಅದೇ ಥರ ಇದು. ಶಿವಣ್ಣ, ಆ್ಯಕ್ಚುಲಿ ಈಗ ಎಜುಕೇಷನ್ ಅಂದ ತಕ್ಷಣ ಒಂದು ಜನರಲ್ ಪ್ರೊಸೀಜರ್ ಇದೆ, ಅಂದರೆ LKG ಇಂದ ಡಿಗ್ರಿ ಅದನ್ನು ಹೊರತುಪಡಿಸಿ ಓಕೆ ಯಾವ ಸ್ಕಿಲ್ ಸೆಟ್ಟಿಗೆ ಯಾವ ಎಜುಕೇಷನ್ ಕೊಡಬೇಕು ಚಿಕ್ಕ ವಯಸ್ಸಿಂದ, ಯಾವ ಸ್ಕಿಲ್ ಸೆಟ್ಟಿಗೆ ಯಾವ ಎಜುಕೇಷನ್ ಕೊಡಬೇಕು ಚಿಕ್ಕ ವಯಸ್ಸಿಂದ, ಆ ಥರ ಏನಾದರೂ ಆ ವಿಷಯ ಟಚ್ ಇಟ್ ಡಿಪೆಂಡ್ಸ್ ಆನ್ ಮಕ್ಕಳ ಮೂಡ್ ಮೇಲೆ ಡಿಪೆಂಡ್ ಆಗುತ್ತೆ. ಆ ಪರ್ಟಿಕ್ಯುಲರ್ ಟೈಮಲ್ಲಿ ಸ್ವಲ್ಪ ಲೀನ್ ಪೇಸ್ಗೆ ಹೋಗ್ತಾರೆ. ಆ ಲೀನ್ ಪೇಸ್ನ ಹುಡುಕೋದೇ ಕಷ್ಟ. ಅಂದರೆ ಹೇಳ್ತೀನಿ, ಇದ್ರ ಮೇಲೆ ಇರಲ್ಲ ಆ ಲೀನ್ ಪೇಸು. LKG ಇಂದ ಒಂದು ಸಿಚುವೇಶನ್ ಹೋಗಿರುತ್ತೆ, ಥರ್ಡ್ ಮೇಲೆ ಇರಲ್ಲ ಅಂತ ಹೇಳ್ತೀವಿ. ಇಲ್ಲ, ಥರ್ಡ್ ಮೇಲೆ ಇನ್ನೂ ಜಾಸ್ತಿ ಆಯಿತು ಅನ್ಸುತ್ತೆ. ಯಾಕಂದರೆ ಡಿಪ್ರೆಷನ್ ಅನ್ನೋದು ಇಲ್ಲ, ಮಕ್ಕಳು ಆ ರೀತಿ ಹೋಗೋದು ಅನ್ನೋದು ಇಟ್ಸ್ ನಾಟ್ ದಟ್ ಅವ್ರ ಏಜ್ ಆಗಬೇಕು ಡಿಪ್ರೆಷನ್ ಆಗುತ್ತೆ, ಚಿಕ್ಕ ವಯಸ್ಸಿನ ಅನಿಸ್ತಿ ಆಗುತ್ತೆ. ಯಾಕಂದರೆ ಆ ಮೂಡ್ ಮೆಂಟಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಆ ಮೆಂಟಾಲಿಟಿ ಒಳಗೆ ನಾವು ಹೋಗ್ಬೇಕು. ಯಾಕೆ ಹಿಂಗೆ ಆಯಿತು ಅನ್ನೋದನ್ನ ಕರೆಕ್ಟಾಗಿ ಪರ್ಪಸ್ ಸರ್ವ್ ಮಾಡಿದ್ರೆ ನೀಟಾಗಿ ಗೊತ್ತಾಗುತ್ತೆ. ಎಲ್ಲ ಥರದ ಮಕ್ಕಳು, ಎಲ್ಲ ಥರದ ಆಡಿಯನ್ಸ್ಗೂ ರೀಚ್ ಮಾಡೋದಕ್ಕೆ ತುಂಬ ದೊಡ್ಡ ಸ್ಕೋಪ್ ಅನ್ನಿಸ್ತು. ಸೊ ದಟ್ ಈಸ್ ಹೌ ವಿ ಸ್ಟಾರ್ಟೆಡ್ ರೈಟಿಂಗ್. ಆ ಒಂದು ಥಾಟ್ ಪ್ರೊಸೆಸ್. ಸೊ ಆ ಒಂದು A ಫಾರ್ ಆನಂದ್ ಈ ಒಂದು ಸಿನಿಮಾದ ಕಾನ್ಸೆಪ್ಟ್ ಕ್ರೆಡಿಟ್ ಕಂಪ್ಲೀಟ್ಲಿ ಗೋಸ್ ಟು ಅದು ಅವ್ರ ಐಡಿಯಾ. ಸರ್ ಉಮೇಶ್ ಸರ್, ನೀವು ಬಂದ್ಬಿಡಿ. ರೆಡಿ ಸರ್? ಶಿವಣ್ಣ ಸರ್, ಶಿವಣ್ಣ ರೆಡಿ